ಪತ್ರಿಕಾಗೋಷ್ಠಿಯ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ರೈತರ ಒಂದು ಅತ್ಯಂತ ಪ್ರಮುಖವಾದಂಥ ಸಮಾವೇಶವನ್ನು 18ನೇ ತಾರೀಕು 10 ಗಂಟೆ 30 ನಿಮಿಷಕ್ಕೆ ಕನ್ನಡ ಭವನದಲ್ಲಿ ನಡೀತಕ್ಕಂಥ ಒಂದು ಈ ಸಮಾವೇಶವನ್ನು ಅತ್ಯಂತ ಪ್ರಮುಖವಾಗಿರೋದ್ರಿಂದ ಇಡೀ ಜಿಲ್ಲೆಯ ರೈತಾಪಿ ವರ್ಗ ಪ್ರಗತಿಪರ ರೈತರನ್ನು ನಾನು ಅವರಲ್ಲಿ ಅಪೀಲ್ ಹೋಗ್ತಾ ಇದ್ದೇನೆ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು. ಯಾಕೆ ಬರಬೇಕಪ್ಪ ಅಂದರೆ ನಾವು ಸಾವಯವ ಕೃಷಿ ಅಂದರೆ ವಿಷ ಪದಾರ್ಥ ಸೇವಿಸಿ ಇವತ್ತು ರೈತರು ಆತ್ಮಹತ್ಯೆಗೆ ಶರಣಾಗತಕ್ಕಂಥ ವಿಚಾರನೂ ನಾವು ಕಂಡಿದ್ದೀವಿ. ಹಾಗಾಗಿ ಸಾವಯವ ಕೃಷಿ ಭಾಳ ಅವಶ್ಯಕತೆ ಇದೆ. ನಾವು ಭೂಮಿ ಉಳಿಸಬೇಕಾಗಿದ್ದು, ರೈತ ಬದುಕಬೇಕು. ಇಡೀ ದೇಶದ 70-80% ರೋಗಗ್ರಸ್ತ ಜನರನ್ನು ಬದುಕಿಸ್ಬೇಕಾದ್ರೆ ಸಾವಯವ ಕೃಷಿ ಭಾಳ ಅವಶ್ಯಕತೆ ಅಂತಕ್ಕಂಥದ್ದು. ಗ್ರೀನ್ ಪ್ಲ್ಯಾಂಟ್ ಅಂದರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಗ್ರೀನ್ ಪ್ಲ್ಯಾಂಟನ್ನು ಅದು ಔಷಧ ರೂಪಿಯಲ್ಲಿ ಅಂದರೆ ಅದನ್ನು ಸಾವಯವ ಕೃಷಿ ಸಿಸ್ಟಮ್ ಮಾಡಿರ್ತಕ್ಕಂಥ 25 ಸಿಲ್ವರ್ ಜುಬ್ಲಿ ಹೊಡೆದಿರ್ತಕ್ಕಂಥ ಆ ಗ್ರೀನ್ ಪ್ಲಾಂಟೇಷನ್ದವ್ರನ್ನ ಕರೆಸಿ ಈ ರೈತರಿಗೆ ನಾವೇನದ ಟ್ಯೂಷನ್ ಮೂಲಕ ಸಿಸ್ಟಮ್ದಾಗ ಏನದ ತಿಳಿ ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಈ ರೋಗಗ್ರಸ್ತವನ್ನು ಹೊರಗೆ ಹಾಕಿ ಭೂಮಿ ಉಳಿಸಬೇಕು, ರೈತ ಬದುಕಬೇಕು ಅನ್ನೋಗೋಸ್ಕರ ಕಾರ್ಯಕ್ರಮದೆ. ದಯವಿಟ್ಟು ತಾವು ಕೂಡ ಪತ್ರಕರ್ತರು ಬರಬೇಕು, ಹಾಗೂ ಪ್ರಗತಿಪರ ರೈತರು ಕೂಡ ಅಲ್ಲಿ ಭಾಗವಹಿಸಬೇಕಂತಕ್ಕಂಥದ್ದು ನನ್ನ ವಿನಂತಿ ಇದೆ. ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ಪತ್ರಿಕಾಗೋಷ್ಠಿಯ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ರೈತರ ಒಂದು ಅತ್ಯಂತ ಪ್ರಮುಖವಾದಂಥ ಸಮಾವೇಶವನ್ನು 18ನೇ ತಾರೀಕು 10 ಗಂಟೆ 30 ನಿಮಿಷಕ್ಕೆ ಕನ್ನಡ ಭವನದಲ್ಲಿ ನಡೀತಕ್ಕಂಥ ಒಂದು ಈ ಸಮಾವೇಶವನ್ನು ಅತ್ಯಂತ ಪ್ರಮುಖವಾಗಿರೋದ್ರಿಂದ ಇಡೀ ಜಿಲ್ಲೆಯ ರೈತಾಪಿ ವರ್ಗ ಪ್ರಗತಿಪರ ರೈತರನ್ನು ನಾನು ಅವರಲ್ಲಿ ಅಪೀಲ್ ಹೋಗ್ತಾ ಇದ್ದೇನೆ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು. ಯಾಕೆ ಬರಬೇಕಪ್ಪ ಅಂದರೆ ನಾವು ಸಾವಯವ ಕೃಷಿ ಅಂದರೆ ವಿಷ ಪದಾರ್ಥ ಸೇವಿಸಿ ಇವತ್ತು ರೈತರು ಆತ್ಮಹತ್ಯೆಗೆ ಶರಣಾಗತಕ್ಕಂಥ ವಿಚಾರನೂ ನಾವು ಕಂಡಿದ್ದೀವಿ. ಹಾಗಾಗಿ ಸಾವಯವ ಕೃಷಿ ಭಾಳ ಅವಶ್ಯಕತೆ ಇದೆ. ನಾವು ಭೂಮಿ ಉಳಿಸಬೇಕಾಗಿದ್ದು, ರೈತ ಬದುಕಬೇಕು. ಇಡೀ ದೇಶದ 70-80% ರೋಗಗ್ರಸ್ತ ಜನರನ್ನು ಬದುಕಿಸ್ಬೇಕಾದ್ರೆ ಸಾವಯವ ಕೃಷಿ ಭಾಳ ಅವಶ್ಯಕತೆ ಅಂತಕ್ಕಂಥದ್ದು. ಗ್ರೀನ್ ಪ್ಲ್ಯಾಂಟ್ ಅಂದರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಗ್ರೀನ್ ಪ್ಲ್ಯಾಂಟನ್ನು ಅದು ಔಷಧ ರೂಪಿಯಲ್ಲಿ ಅಂದರೆ ಅದನ್ನು ಸಾವಯವ ಕೃಷಿ ಸಿಸ್ಟಮ್ ಮಾಡಿರ್ತಕ್ಕಂಥ 25 ಸಿಲ್ವರ್ ಜುಬ್ಲಿ ಹೊಡೆದಿರ್ತಕ್ಕಂಥ ಆ ಗ್ರೀನ್ ಪ್ಲಾಂಟೇಷನ್ದವ್ರನ್ನ ಕರೆಸಿ ಈ ರೈತರಿಗೆ ನಾವೇನದ ಟ್ಯೂಷನ್ ಮೂಲಕ ಸಿಸ್ಟಮ್ದಾಗ ಏನದ ತಿಳಿ ಹೇಳ್ತಕ್ಕಂಥದ್ದು. ಅದಕ್ಕಾಗಿ ಈ ರೋಗಗ್ರಸ್ತವನ್ನು ಹೊರಗೆ ಹಾಕಿ ಭೂಮಿ ಉಳಿಸಬೇಕು, ರೈತ ಬದುಕಬೇಕು ಅನ್ನೋಗೋಸ್ಕರ ಕಾರ್ಯಕ್ರಮದೆ. ದಯವಿಟ್ಟು ತಾವು ಕೂಡ ಪತ್ರಕರ್ತರು ಬರಬೇಕು, ಹಾಗೂ ಪ್ರಗತಿಪರ ರೈತರು ಕೂಡ ಅಲ್ಲಿ ಭಾಗವಹಿಸಬೇಕಂತಕ್ಕಂಥದ್ದು ನನ್ನ ವಿನಂತಿ ಇದೆ. ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ. ಧನ್ಯವಾದ.